ಕರಾವಳಿ ಉತ್ಸವದ ಅಂಗವಾಗಿ ತಣ್ಣೀರುಬಾವಿ ಬೀಚ್ನಲ್ಲಿ ಡಿಸೆಂಬರ್ 28 ಮತ್ತು 29ರಂದು ಆಯೋಜಿಸಲಾಗಿರುವ ಬೀಚ್ ಉತ್ಸವಕ್ಕೆ ಸಿದ್ಧತೆ ನಡೆಸಲಾಗಿದ್ದು, ಸ್ಥಳೀಯ ಕಲಾವಿದರ ಕಲಾ ಪ್ರದರ್ಶನದೊಂದಿಗೆ ಉತ್ಸವಕ್ಕೆ ಚಾಲನೆ ದೊರೆಯಲಿದೆ ಎಂದು ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಡಿಸೆಂಬರ್ 28ರಂದು ಸಂಜೆ 6:30ಕ್ಕೆ ವಿಧಾನಸಭೆಯ ಸ್ಪೀಕರ್ ಬೀಚ್ ಉತ್ಸವವನ್ನು ಅಧಿಕೃತವಾಗಿ ಉದ್ಘಾಟಿಸುವರು. 7:30ರಿಂದ ಕದ್ರಿ ಮಣಿಕಂಠರವರಿಂದ ವಿಶೇಷ ಕಾರ್ಯಕ್ರಮ ನಡೆಯಲಿದ್ದು, ವಿವಿಧ ರೀತಿಯ ಜಲಸಾಹಸ ಕ್ರೀಡೆಗಳು ಹಾಗೂ ಆಹಾರ ಮಳಿಗೆಗಳು ಪ್ರವಾಸಿಗರು ಸೇರಿದಂತೆ ವರ್ಷಾಂತ್ಯವನ್ನು ಸಂಭ್ರಮಿಸಲು ಭೇಟಿ ನೀಡುವ ಸ್ಥಳೀಯರಿಗೆ ಎಲ್ಲ ರೀತಿಯ ಮನರಂಜನೆಯನ್ನು ಒದಗಿಸಲಿದೆ ಎಂದು ಅವರು ಹೇಳಿದರು. ಈ ವರ್ಷದ ಬೀಚ್ ಉತ್ಸವ ಡಿಸೆಂಬರ್ 28 ಮತ್ತು 29 ಶನಿ ಮತ್ತು ஞாயிறு 2 ದಿವಸ ಭಾರಿ ಅದ್ಧೂರಿಯಾಗಿ ನಮ್ಮ ತಣ್ಣೀರುಬಾವಿ ಬೀಚಲ್ಲಿ ಬೀಚ್ ನಂಬರ್ 1 ತಣ್ಣೀರುಬಾವಿಯಲ್ಲಿ ಅಲ್ಲಿ ನೆರವೇರಲಿದೆ. ಇದನ್ನು ಈ ಬೀಚ್ ಫೆಸ್ಟಿವಲ್ಗೆ ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪೊಲೀಸ್ ಕಮಿಷನರು ಮತ್ತು ಈ ಒಂದು ಬೀಚ್ ಫೆಸ್ಟಿವಲ್ನ ಟೈಟಲ್ ಸ್ಪಾನ್ಸರ್ ಆಗಿರುವಂಥ ರೋಹನ್ ಅವರು ಮತ್ತು ಈ ಬೀಚ್ ಫೆಸ್ಟಿವಲ್ನ ಕೋಆರ್ಡಿನೇಷನನ್ನು ಮಾಡ್ತಾ ಇರುವಂಥ ಮೂಡಾ ಕಮಿಷನರು ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಬೀಚ್ ಫೆಸ್ಟಿವಲಲ್ಲಿ ಏನೇನು ಬೇರೆ ಬೇರೆ ಕಾರ್ಯಕ್ರಮಗಳು ಏನೇನು ಆಗಲಿದೆ ಅನ್ನೋದು ಬಟ್ ವಿ ಹ್ಯಾವ್ ಆಲ್ರೆಡಿ ಟಚ್ಡ್ ಬೇಸ್ ವಿತ್ ಆಲ್ ದಿ ಕಲ್ಚರಲ್ ಕ್ಲಬ್ಸ್ ಆಫ್ ಆಲ್ ದಿ ಕಾಲೇಜಸ್. ಅವರಿಗೆ ಆ ಥರ ಕಂಟೆಂಟು ಇರುವಂಥವ್ರನ್ನ ನಮಗೆ ಇದು ಮಾಡಲಿಕ್ಕೆ ಹೇಳಿದ್ದೇವೆ. ಒಂದು 70 ಜನರ ಜೊತೆ ನಾನು ವಿಸಿ ಮಾಡಿಸಿದ್ದೀವಿ ನಾವು. ಸೊ ಅದು ಬೀಚ್ ಉತ್ಸವ ಮಾತ್ರ ಅಲ್ಲ, ನಾವು 4th and 5th and 11th and 12th ಯೂತ್ ಇದರಲ್ಲೂ ಕೂಡ ನಾವು ಪ್ಲ್ಯಾಟ್ಫಾರ್ಮ್ಸನ್ನು ಕೊಡ್ತೀವಿ. ನಮ್ಮ ಕರಾವಳಿ ಉತ್ಸವದ ಗ್ರೌಂಡಲ್ಲೂ ಕೂಡ ಪ್ಲ್ಯಾಟ್ಫಾರ್ಮ್ಸನ್ನು ನಾವು ಕೊಡ್ಬೋದು. ಆರ್ಟಿಸ್ಟ್ಗಳ ಜೊತೆ ಆ ಪ್ಲ್ಯಾಟ್ಫಾರ್ಮನ್ನು ನಮ್ಮ ಇವರಿಗೆ ಅವಕಾಶ ಮಾಡಿಕೊಳ್ಳಲಿಕ್ಕೆ. ಇನ್ ಅಡಿಷನ್ ಟು ದಿಸ್ ಬಟ್ ವಿ ಹ್ಯಾವ್ ಆಸ್ಕ್ಡ್ ದೆಮ್ ಟು ಗಿವ್ ಆಲ್ ದಟ್ ಸಚ್ ಕಂಟೆಂಟ್ ವಾಟ್ ಎವರ್ ಟ್ಯಾಲೆಂಟ್ಸ್ ದೇ ಹ್ಯಾವ್. ಬೀಚ್ ಉತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಪೊಲೀಸ್ ಆಯುಕ್ತರು ಆಗಿರುವ ಅನುಪಮ್ ಅಗರ್ವಾಲ್ ಮಾತನಾಡಿ, ಬೀಚ್ ಉತ್ಸವ ನಡೆಯಲಿರುವ ತಣ್ಣೀರುಬಾವಿ ರಸ್ತೆಯುದ್ದಕ್ಕೂ ನಿಲ್ಲಿಸಲಾಗುವ ಘನವಾಹನಗಳನ್ನು ಉತ್ಸವದ ದಿನಗಳಂದು ತೆರವುಗೊಳಿಸಲು ಸೂಚಿಸಲಾಗಿದೆ. ಬೀಚ್ನ ದಾರಿಯಲ್ಲಿ 5-6 ಕಡೆಗಳಲ್ಲಿ ದ್ವಿಚಕ್ರ, ಚತುಶ್ಚಕ್ರ ಹಾಗೂ ಇತರ ವಾಹನಗಳ ನಿಲುಗಡೆಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಲ್ತಾನ್ ಬತ್ತೇರಿಯಿಂದ ತಣ್ಣೀರುಬಾವಿಗೆ ಉತ್ಸವದ ದಿನಗಳಲ್ಲಿ ಫೆರ್ರಿ ಸೇವೆಯನ್ನು ಹೆಚ್ಚುಗೊಳಿಸಲು ಕ್ರಮವನ್ನು ವಹಿಸಲಾಗಿದೆ. ಫೆರ್ರಿಯಲ್ಲಿ ಆಗಮಿಸುವವರಿಗೆ ಅಲ್ಲಿಂದ ತಣ್ಣೀರುಬಾವಿವರೆಗಿನ ಸುಮಾರು 1 ಕಿಲೋಮೀಟರ್ ರಸ್ತೆ ಮಿನಿ ಬಸ್ ಸೇವೆ ಒದಗಿಸಲು ಕ್ರಮ ವಹಿಸಲಾಗಿದೆ. ಉತ್ಸವದ ಸಂದರ್ಭದಲ್ಲಿ ಬೀಚ್ನಲ್ಲಿ ಹೆಚ್ಚಿನ ಸಿಬ್ಬಂದಿ ಮೂಲಕ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಎಂದು ಹೇಳಿದರು. ಐಡೆಂಟಿಫೈ ಆಗಿದೆ. ಅಲ್ಲಿ ಈಗ ರೋಡ್ ಸೈನೇಜಸ್ ಹಾಕ್ತಾ ಇದ್ದೀವಿ. 4 ವೀಲರ್ಸ್ಗೆ ಸೆಪ್ರೇಟ್, 2 ವೀಲರ್ಸ್ಗೆ ಸೆಪ್ರೇಟ್, ಪ್ಲಸ್ ದೇರ್ ಆರ್ 2 ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಸೊ ದ್ಯಾಟ್ ಇದು ರೋಡ್ ಬ್ಲಾಕೇಜ್ ಆಗಬಾರ್ದು. ಎಟ್ ದ ಸೇಮ್ ಟೈಮ್ ಅಲ್ಲಿ MRPL ಮತ್ತು ಬೇರೆಯವ್ರದ್ದು ಆಯಿಲ್ ಟ್ಯಾಂಕರ್ಸ್ ಮೂವ್ಮೆಂಟ್ ಇರ್ತದೆ. ಸೊ ದ್ಯಾಟ್ ವಿಲ್ ಬಿ ರೆಸ್ಟ್ರಿಕ್ಟೆಡ್ ಓನ್ಲಿ ಟಿಲ್ ಫಸ್ಟ್ ಹಾಫ್. ಮಧ್ಯಾಹ್ನ 2 ಗಂಟೆ ನಂತರ ಇದೆಲ್ಲ ಸ್ಟಾಪ್ ಆಗ್ತದೆ ಸೊ ದಟ್ ಪೀಪಲ್ ಕ್ಯಾನ್ ಕಮ್ಯೂಟ್ ಈಸಿಲಿ. ಇನ್ನೊಂದು ಇವೆಂಟ್ಗೆ ಜನರಿಗೆ ಆಕ್ಸೆಸ್ ಸುಲಭವಾಗಿ ಇರಲಿ, ಅದಕ್ಕಾಗಿ ನಾವು ಸುಲ್ತಾನ್ ಬತ್ತೇರಿಯಿಂದ ಟುವರ್ಡ್ಸ್ ತಣ್ಣೀರುಬಾವಿ ಫೆರಿ ಸರ್ವಿಸಸ್ಗೆ ಆ ದಿವಸ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಅಲ್ಲಿಂದ ವಿ ಆರ್ ಪ್ಲಾನಿಂಗ್ ಟು ಹ್ಯಾವ್ ಅ ಫೆರಿ ಸರ್ವಿಸ್ ಫೆರಿ ಆ್ಯಂಡ್ ಫ್ರಮ್ ದ ಫೆರಿ ಪಾಯಿಂಟ್ ಟುವರ್ಡ್ಸ್ ದ ಇವೆಂಟ್ ಪ್ಲೇಸ್ ಅಲ್ಲಿ ಕೂಡ ಒಂದು ಮಿನಿ ಬಸ್ಸಸ್ ಮುಖಾಂತರ ಮೂವ್ಮೆಂಟ್ ಇಟ್ಕೊಂಡಿದ್ದೀವಿ. ಸೊ ಜಾಸ್ತಿ ಜನ ಬಂದು ಗಾಡಿಯನ್ನು ಸುಲ್ತಾನ್ ಬತ್ತೇರಿಯಿಂದ ಕ್ರಾಸ್ ಮಾಡಿ ಫೆರಿ ಪಾಯಿಂಟ್ ಇದೆಯಲ್ಲ ತಣ್ಣೀರುಬಾವಿ ಕಡೆ, ಆ ಫೆರಿ ಪಾಯಿಂಟಿಂದ ತಣ್ಣೀರುಬಾವಿ ಬೀಚ್ಗೆ ಸುಮಾರು 1 ಕಿಲೋಮೀಟರ್ ಬರ್ತದೆ. ಅಲ್ಲಿಗೆ ನಾವು ಬಸ್ಸಸ್ ಪಿಕಪ್ ಅಂಡ್ ಡ್ರಾಪ್ ಬಸ್ಸಸ್. ಸುದ್ದಿಗೋಷ್ಠಿಯಲ್ಲಿ ಮೂಡಾ ಕಮಿಷನರ್ ನೂರ್ ಜಹರಾ ಖಾನಂ, ರೋಹನ್ ಕಾರ್ಪೊರೇಷನ್ ಮ್ಯಾನೇಜಿಂಗ್ ಡೈರೆಕ್ಟರ್ ರೋಹನ್ ಮೊಂತೆರೋ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.